Morning students. In the last class we were discussing about the Government of India Act of 1858. When we are discussing about that issue, suddenly the video stopped. ನಾವು ನಿನ್ನೆಯ ಕ್ಲಾಸಲ್ಲಿ ಈ ವಿಷಯದ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದಾಗ ವಿಡಿಯೋ ತಕ್ಷಣಕ್ಕೆ ನಿಂತು ಹೋಯಿತು. ಅದು ನಾನು ರೆಕಾರ್ಡ್ ಮಾಡಿದ್ದು ಸರಿಯಾಗಿ ಅಪ್ಲೋಡ್ ಆಗಲಿಲ್ಲ. ಈ ಸಿಗ್ನಲ್ದು ಸಮಸ್ಯೆ ಆಗ್ತದೆ. ನಾನು ರಾತ್ರಿ 2 ಗಂಟೆಗೆಲ್ಲ ಕೂತ್ಕೊಂಡು ಅಪ್ಲೋಡ್ ಮಾಡೋದು, ಆದ್ದರಿಂದ ಆ ರೀತಿಯ ಸಮಸ್ಯೆ ಬಂದಿದೆ. ಇವತ್ತು ಅದನ್ನು ಪುನಃ ಹೇಳ್ತೇನೆ. ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಗ್ರೀಸ್ಡ್ ಕ್ಯಾಟ್ರಿಜಸ್. 1857 ರಿವೋಲ್ಟಿಗೆ ಕಾರಣವಾದಂಥ ಗ್ರೀಸ್ಡ್ ಕ್ಯಾಟ್ರಿಜಸ್ ಅಂದರೆ ದನದ ಕೊಬ್ಬು ಮತ್ತು ಹಂದಿಯ ಕೊಬ್ಬನ್ನು ಸವರಿದರು. ಈ ದನದ ಕೊಬ್ಬು ಮತ್ತು ಹಂದಿಯ ಕೊಬ್ಬನ್ನು ಸವರಿದ ಒಂದು ರೂಮರ್ ಇದೆ ಅಲ್ಲ, ರೂಮರ್ ಸ್ಪ್ರೆಡ್ ಇನ್ ಆರ್ಮಿ. ಆ್ಯಸ್ ಎ ರಿಸಲ್ಟ್ ಬೋತ್ ಹಿಂದೂ ಸಿಪಾಯಿಸ್ ಆ್ಯಂಡ್ ಮುಸ್ಲಿಂ ಸಿಪಾಯಿಸ್ ರೋಸ್ ಅಗೇನ್ಸ್ಟ್ ಬ್ರಿಟಿಷ್ administration. They handled the entire 1857 revolt under the leadership of Bahadur Shah Zafar and Nana Sahib and Jhansi Rani and others. ಹೀಗೆ 1857ರ ಕ್ರಾಂತಿಗೆ ದನದ ಕೊಬ್ಬು ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಅನ್ನುವಂಥ ವಿಚಾರ ಕಾರಣವಾಯಿತು. ಇದರಿಂದಾಗಿ ಬ್ರಿಟಿಷ್ ಗೌರ್ಮೆಂಟ್ ಏನು ತಿಳ್ಕೊಂಡಿತ್ತು ಅಂದರೆ, ಭಾರತದಲ್ಲಿ ಧಾರ್ಮಿಕ ವಿಚಾರಕ್ಕೆ ತಾನು ಮಧ್ಯಪ್ರವೇಶ ಮಾಡಿದರೆ ಜನಗಳು ಬಂಡಾಯ ಏಳ್ತಾರೆ ಅನ್ನುವಂಥದ್ದನ್ನು ಬ್ರಿಟಿಷ್ ಗೌರ್ಮೆಂಟು ಅರ್ಥ ಮಾಡಿಕೊಂಡಿತ್ತು. ಈ ಅರ್ಥ ಮಾಡಿಕೊಂಡ ನಂತರ ಭಾರತದಲ್ಲಿ ಇನ್ನು ಮುಂದೆ ನಿಮ್ಮ ಆಡಳಿತ ಬೇಡ ಅಂತಂದರೆ ಇವರು ನಮ್ಮ ಈಸ್ಟ್ ಇಂಡಿಯಾ ಕಂಪನಿಯವರು ಆಡಳಿತ ಮಾಡೋದು ಬೇಡ, ಬದಲಿಗೆ ಬ್ರಿಟಿಷ್ ಗೌರ್ಮೆಂಟೇ ನೇರವಾಗಿ ಆಡಳಿತವನ್ನು ಮಾಡ್ತದೆ ಅನ್ನುವಂಥ ತೀರ್ಮಾನವನ್ನು ತಗೊಂಡ್ರು. ಆ ತೀರ್ಮಾನದ ಆಧಾರದಲ್ಲಿ ಬಂದಂಥದ್ದು 1857 ರಿವೋಲ್ಟಿನ ಪರಿಣಾಮವಾಗಿ ಬಂದಿರತಕ್ಕಂಥದ್ದು 1858 ಆ್ಯಕ್ಟ್. ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಆಫ್ 1858. This act needs to be understood in the backdrop of civil and military unrest that took place in 1857. 1857ರಲ್ಲಿ ನಡೆದಂಥ ಕ್ರಾಂತಿಯ ಹಿನ್ನೆಲೆಯಲ್ಲೇ ಈ ಕಾಯ್ದೆಯನ್ನು ನಾವು ನೋಡಬೇಕಾಗ್ತದೆ. The administration of India came under the direct rule of British government. The Queen of England Victoria declared a proclamation on November 1st, 1858. The following are the important features of this act. ಈ ಕಾಯ್ದೆಯ ಕೆಲವು ಮುಖ್ಯವಾದಂಥ ಲಕ್ಷಣಗಳು. 1 ನವೆಂಬರ್ 1858ರಂದು ಬ್ರಿಟನ್ನಿನ ಅಂದಿನ ರಾಣಿ ವಿಕ್ಟೋರಿಯಾ ಘೋಷಣೆ ಮಾಡಿದಂಥ ಕಾಯ್ದೆ ಇದು. ಅದರಲ್ಲಿ ಬರುವಂಥದ್ದು ಫಸ್ಟ್ ಪಾಯಿಂಟ್ ಈಸ್ ದ ಲೈಸೆನ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಕ್ಯಾನ್ಸಲ್ಡ್ ಆ್ಯಂಡ್ ಇಂಡಿಯಾ ವಾಸ್ ಬ್ರಾಟ್ ಅಂಡರ್ ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಕ್ವೀನ್. ಅದುವರೆಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿದ್ದಂಥ ಅನುಮತಿಯನ್ನು ತೆಗೆದುಹಾಕಲಾಯಿತು ಮತ್ತು ಬ್ರಿಟಿಷ್ ಸರ್ಕಾರವೇ ನೇರವಾಗಿ ಆಡಳಿತವನ್ನು ವಹಿಸಿಕೊಂಡಿತು. ಆ ನಂತರ ಬ್ರಿಟಿಷ್ ಸರ್ಕಾರವೇ ಭಾರತದಲ್ಲಿ ಆಡಳಿತವನ್ನು ನಿರ್ವಹಿಸಿತು. ದ ಪೋಸ್ಟ್ ಆಫ್ ಗವರ್ನರ್ ಜನರಲ್ ವಾಸ್ ಕ್ಯಾನ್ಸಲ್ಡ್ ಇಂಟು ವೈಸ್ರಾಯ್. ಪೋಸ್ಟ್ ಆಫ್ ಗವರ್ನರ್ ಜನರಲ್ ಕ್ಯಾನ್ಸಲ್ಡ್. ಗವರ್ನರ್ ಜನರಲ್ ಅಂದರೆ ಹಿಯರ್ ದ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಪರಿಕಲ್ಪನೆ ನಿಮಗೆ ಸರಿಯಾಗಿ ಅರ್ಥ ಆಗಬೇಕು, ಇಲ್ಲ ಅಂತಾದರೆ ಇತಿಹಾಸ ಅರ್ಥ ಮಾಡಿಕೊಳ್ಳಿ ಕಷ್ಟ ಆಗ್ತದೆ. ಗವರ್ನರ್ ಜನರಲ್ ಅಂದರೆ ಸ್ವತಂತ್ರವಾದ ಅಧಿಕಾರವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಯಾವುದೇ ಸಂಸ್ಥೆಯಿಂದ ಸ್ವತಂತ್ರವಾದ ಅಧಿಕಾರ ಹೊಂದಿರತಕ್ಕಂಥ ವ್ಯಕ್ತಿ ಗವರ್ನರ್ ಜನರಲ್. ಭಾರತದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಅಂತ ಇದ್ದವರು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯಸ್ಥರಾಗಿದ್ದವರು. ಅಂದರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ಯಾವುದೇ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವರಿಗೆ ಪೂರ್ಣಾಧಿಕಾರ ಇತ್ತು. ಆದ್ದರಿಂದ ಅವರನ್ನು ಗವರ್ನರ್ ಜನರಲ್ ಅಂತ ಕರೀತಾರೆ. ಅಂದರೆ ಅವರಿಗೆ ಸ್ವತಂತ್ರವಾದ ಅಧಿಕಾರವಿತ್ತು. ಆದರೆ ಬ್ರಿಟನ್ನಿನ ರಾಣಿಯ ಪ್ರತಿನಿಧಿಯಾಗಿ, ಅಂದರೆ ಬ್ರಿಟಿಷ್ ಗೌರ್ಮೆಂಟಿನ ಪ್ರತಿನಿಧಿಯಾಗಿ ಭಾರತದಲ್ಲಿದ್ದವರನ್ನು ಗವರ್ನರ್ ಜನರಲ್ ಅಂತ ಕರೆಯುವುದಿಲ್ಲ, ಅವರನ್ನು ವೈಸರಾಯ್ ಅಂತ ಕರೀತಾರೆ.
ವೈಸ್ರಾಯ್ ಅಂತ ಕರೀತಾರೆ, ನೆನಪಿಟ್ಕೊಳ್ಳಿ. ಸ್ವಂತ ಅಧಿಕಾರ ಇದ್ದವರಾದರೆ ಗವರ್ನರ್ ಜನರಲ್, ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾದರೆ ವೈಸ್ರಾಯ್. ಈ ವ್ಯತ್ಯಾಸವನ್ನು ಗಮನದಲ್ಲಿಟ್ಕೊಳ್ಳಿ. ನೋಡಿ, ಭಾರತದಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಕ್ಯಾನಿಂಗ್, ಆಯಿತಾ. ಕ್ಯಾನಿಂಗ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯಸ್ಥರಾಗಿಯೇ ಭಾರತಕ್ಕೆ ಬಂದವರು. ಆನಂತರ 1858 ಆ್ಯಕ್ಟ್ ಪಾಸಾದಾಗ ಗವರ್ನರ್ ಜನರಲ್ ಅನ್ನೋ ಹುದ್ದೆಯನ್ನು ರದ್ದು ಮಾಡಲಾಯಿತು. ರದ್ದು ಮಾಡಿ ವೈಸರಾಯ್ ಅನ್ನೋ ಹುದ್ದೆಯನ್ನು ಸೃಷ್ಟಿ ಮಾಡಲಾಯಿತು. ಹಾಗಾದರೆ ಭಾರತದ ಮೊದಲ ವೈಸರಾಯ್ ಯಾರು? ಅವರು ಕೂಡ ಕ್ಯಾನಿಂಗನ್ನು ಗವರ್ನರ್ ಜನರಲ್ ಹುದ್ದೆಯಿಂದ ವೈಸರಾಯ್ ಹುದ್ದೆಗೆ ಬದಲಾವಣೆ ಮಾಡಿ ಆದೇಶವನ್ನು ಬ್ರಿಟಿಷ್ ಗವರ್ಮೆಂಟ್ ಹೊರಡಿಸಿತು. ಗವರ್ನರ್ ಜನರಲ್ ಆಗಿದ್ದಾಗ ಅವರು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯಸ್ಥರು. ವೈಸರಾಯ್ ಆದಾಗ ಬ್ರಿಟಿಷ್ ಗವರ್ಮೆಂಟಿನ ಭಾರತೀಯ ಪ್ರತಿನಿಧಿಯಾಗಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಬರ್ತದೆ ನೋಡಿ, 1947 ಹೊತ್ತಿಗೆ ಭಾರತದ ಕೊನೆಯ ವೈಸರಾಯ್ ಯಾರು ಅಂತ ಬರ್ತದೆ. ಭಾರತದ ಕೊನೆಯ ವೈಸರಾಯ್ ಮೌಂಟ್ ಬ್ಯಾಟನ್, ಅಂದರೆ ಬ್ರಿಟಿಷ್ ಸರ್ಕಾರದ ಕೊನೆಯ ಪ್ರತಿನಿಧಿ ಮೌಂಟ್ ಬ್ಯಾಟನ್. ಆದರೆ ಮೌಂಟ್ ಬ್ಯಾಟನ್ ತಕ್ಷಣಕ್ಕೆ ಹೊರಟು ಹೋಗಲಿಲ್ಲ. ಅಧಿಕಾರವನ್ನು ಜವಾಹರ್ಲಾಲ್ ನೆಹರು ಅವರ ಸರ್ಕಾರಕ್ಕೆ ವರ್ಗಾಯಿಸಿದ ನಂತರ ಕೆಲವೊಂದು 3-4 ತಿಂಗಳ ಕಾಲ ಅವರು ಭಾರತದಲ್ಲಿ ಇದ್ದರು. ಆವಾಗ ಜವಾಹರ್ಲಾಲ್ ನೆಹರು ಅವರ ಸರ್ಕಾರದ ಮುಖ್ಯಸ್ಥರಾಗಿ ಕೆಲಸ ಮಾಡಿದವರು ಮೌಂಟ್ ಬ್ಯಾಟನ್ನೇ. ಆದ್ದರಿಂದ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಕೇಳಿದರೆ, ಅಂದರೆ ನೆಹರು ಸರ್ಕಾರದಿಂದ ಸಿಕ್ಕಿದ ಸ್ವಂತ ಅಧಿಕಾರ ಅದು. ಅವರು ಬ್ರಿಟನ್ನ ರಾಣಿಯಾಗಿ ಪ್ರತಿನಿಧಿಯಾಗಿ, ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ಪಡ್ಕೊಂಡ ಅಧಿಕಾರ ಮುಗಿದ ನಂತರ ಭಾರತ ಸರ್ಕಾರವೇ ಅವರಿಗೆ ಕೊಟ್ಟಂಥ ಅಧಿಕಾರ. ಅದು ಮೊದಲ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್. ಒಂದು ವೇಳೆ ಪ್ರಶ್ನೆಯನ್ನು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತ ಕೇಳಿದರೆ ಸಿ ರಾಜಗೋಪಾಲಾಚಾರಿ. ಮೌಂಟ್ ಬ್ಯಾಟನ್ ಹೋದ ನಂತರ ಸಿ ರಾಜಗೋಪಾಲಾಚಾರಿಯವರು ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ಆಗಿ ಕೆಲಸವನ್ನು ಮಾಡಿದರು. ಸಿ ರಾಜಗೋಪಾಲಾಚಾರಿಯವರು ನಿವೃತ್ತರಾಗುವ ಹೊತ್ತಿಗೆ 1950 ಜನವರಿ 26ರಂದು ಜಾರಿಗೆ ಬಂದಂಥ ಸಂವಿಧಾನ ರಾಷ್ಟ್ರಪತಿ ಅನ್ನೋ ಹುದ್ದೆಯನ್ನು ಸೃಷ್ಟಿ ಮಾಡಿತ್ತು. ಆ ರಾಷ್ಟ್ರಪತಿಯ ಹುದ್ದೆ ಸೃಷ್ಟಿಯಾದ ನಂತರ ಈ ಗವರ್ನರ್ ಜನರಲ್ ಮತ್ತು ವೈಸರಾಯ್ ಅನ್ನೋ ಹುದ್ದೆಗಳು ಶಾಶ್ವತವಾಗಿ ರದ್ದಾದವು. ಇದು ನಿಮಗೆ ಗೊತ್ತಿರಬೇಕಾಗ್ತದೆ. ಅಕಾರ್ಡಿಂಗ್ ಟು 1858 ಆ್ಯಕ್ಟ್, the post of Governor General was abolished and the post of Viceroy is created, who represented the British government. Third point is, a new post called Secretary of State for India was created in the British government. The secretary was the part of British cabinet and responsible for the administration of India. ಭಾರತದಲ್ಲಿ ಭಾರತವನ್ನು ನೋಡಿಕೊಳ್ಳಲಿಕ್ಕೆ ಬ್ರಿಟಿಷ್ ಗವರ್ಮೆಂಟಿನ ಪ್ರತಿನಿಧಿಯಾಗಿ ಒಬ್ಬ ವೈಸರಾಯಿಯನ್ನು ಕಳಿಸಲಾಯಿತು. ಭಾರತದಲ್ಲಿ ಹೇಗೆ ಆಡಳಿತವನ್ನು ಮಾಡಬೇಕು ಅನ್ನೋದನ್ನು ವೈಸರಾಯ್ಗೆ ನಿರ್ದೇಶನವನ್ನು ಕೊಡಲಿಕ್ಕೆ ಬ್ರಿಟಿಷ್ ಸರಕಾರದ ಕ್ಯಾಬಿನೆಟ್ ಮಂತ್ರಿಗಳಲ್ಲಿ ಒಬ್ಬಾತನನ್ನು ಭಾರತ ವ್ಯವಹಾರಗಳ ಕಾರ್ಯದರ್ಶಿ, ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎನ್ನುವ ಹೆಸರಿನಲ್ಲಿ ನೇಮಕಾತಿಯನ್ನು ಮಾಡಲಾಯಿತು ಅಕಾರ್ಡಿಂಗ್ ಟು 1858 ಆ್ಯಕ್ಟ್. Next point is, a Council of India was created in order to assist the Secretary of State for India in administration. The council had 15 members. ಇಂಗ್ಲೆಂಡಲ್ಲಿ ಒಬ್ಬ ಇದ್ದಾನಲ್ಲ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ಆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗೆ ಭಾರತದ ಆಡಳಿತವನ್ನು ಹೇಗೆ ಮಾಡಬೇಕು ಅಂತ ಸಲಹೆ ಕೊಡಲಿಕ್ಕಾಗಿ ಒಂದು ಸಲಹಾ ಸಮಿತಿಯನ್ನು, ಅಡ್ವೈಸರಿ ಕಮಿಟಿಯನ್ನು ಮಾಡಲಾಯಿತು. ಆ ಅಡ್ವೈಸರಿ ಕಮಿಟಿಯಲ್ಲಿ 15 ಜನ ಸದಸ್ಯರು ಇದ್ದರು. ದೀಸ್ 4 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ 1858 ಆ್ಯಕ್ಟ್. ಈ ಆ್ಯಕ್ಟಿನ ಕುರಿತಾಗಿ ಒಂದು 2-3 ಸಲ ವಿಡಿಯೋವನ್ನು ನೋಡಿಕೊಳ್ಳಿ, ಆವಾಗ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ಉಳಿದ ವಿಚಾರವನ್ನು ನಾಳೆಯ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ. ಟೇಕ್ ಎ ಕ್ವಶ್ಚನ್: what are the conditions of 1858 Act? What are the conditions of 1858 Act? Okay, bye.